ಸರ್ ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಒಂದು ಇದರಿಂದ ಅಂದ್ರೆ ಅಸಮಾಧಾನದಿಂದ ಚಿತ್ರದುರ್ಗ, ತುಮಕೂರು ಮತ್ತೆ ಇತರ ಭಾಗಗಳಲ್ಲಿ ಅದು ಹಿನ್ನಡೆ ಆಗುತ್ತೆ ಬಿಜೆಪಿಗೆ ಅನ್ನುವಂತ. ನಾನು ಮಾಧುಸ್ವಾಮಿ ಅವ್ರ ಹತ್ರ ಇನ್ಯಾರ್ಯಾರು ಅತೃಪ್ತರಿದ್ದಾರೆ ಅವರೆಲ್ಲರ ಜೊತೆ ಮಾತನಾಡ್ತೇನೆ. ಅವರೆಲ್ಲರ ಸಹಕಾರದಿಂದ ನಾವು ಚುನಾವಣೆ ಗೆಲ್ಲಬೇಕಾಗಿದೆ. ನಾನು ಮಾತನಾಡ್ತೇನೆ ಅವ್ರ ಜೊತೆ. ಸರ್, ಸೋಮಣ್ಣಗೆ ನಮ್ ಬೆಂಬಲ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅವತ್ತು ಹೇಳಿದ್ರು ಈ ಮಾತನ್ನ, ಯಾಕೆಂದ್ರೆ ಅವರೊಬ್ರು ಚುನಾವಣೆಗೆ ನಿಲ್ಬೇಕು ಅಂತ ಅಪೇಕ್ಷೆ ಇದ್ದುದರಿಂದ ಆತರ ಮಾತಾಡಿದ್ದಾರೆ. ಅವ್ರ ಜೊತೆ ಮಾತನಾಡಿ ಎಲ್ಲವನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸರ್, ಈಗ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ನಮ್ಮ ನಿರ್ಧಾರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಯಾವ ನಾಯಕರು ನೀವು ಯಾರು ಭೇಟಿ ಮಾಡಿಲ್ಲ, ಅವರಿಗೆ ಕಾಲ್ ಮಾಡಿಲ್ಲ ಅಂತ. ನಾನೇ 4-5 ಬಾರಿ ಕಾಲ್ ಮಾಡಿದ್ದೇನೆ, ಮಾತನಾಡಿದ್ದೇನೆ. ನಂಗನ್ಸುತ್ತೆ ಕರಡಿ ಸಂಗಣ್ಣ ಅವರು ನಮ್ಮ ನಿಷ್ಠಾವಂತ ಪಕ್ಷದ ಮುಖಂಡರು. ಯಾವ ಕಾರಣಕ್ಕೂ ಆ ರೀತಿ ಒಂದು ನಿರ್ಧಾರಕ್ಕೆ ತಗೊಳ್ಬಾರ್ದು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಬಹುಶಃ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಮುಂದೇನು ಸಹ ಒಂದು ಒಳ್ಳೆ ಅವಕಾಶವನ್ನ ಹಿರಿಯ ಮುಖಂಡರಾಗಿರುವಂತ ಮಾಡ್ಬೇಕಾಗತ್ತೆ. ಅದನ್ನ ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ. ಅದಕ್ಕೆ ಅವ್ರನ್ನ ವಿನಂತಿ ಮಾಡ್ತೇನೆ, ಯಾವುದೇ ರೀತಿಯ ಒಂದು ನಿರ್ಧಾರ ತಗೊಳ್ಬಾರ್ದು ಅಂತ ವಿನಂತಿಯನ್ನು ಮಾಡಿ. ಸರ್, ಈಶ್ವರಪ್ಪ ಅವರು ಹೇಳಿದ್ದಾರೆ ಲೋಕಸಭೆ ಚುನಾವಣೆ ನಂತರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಟ್ಟು ಇಳಿಬೇಕಾಗುತ್ತೆ, ಅಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಜನ ಉತ್ತರ ಕೊಡ್ತಾರೆ. ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರ ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಎಲ್ಲವೂ ಗೊತ್ತಿರುವಂತ ಸಂಗತಿ. ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸರಿಯಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಆ ತೀರ್ಮಾನ ಸರ್ವಸಮ್ಮತಿ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಆದ್ರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನ 2-3 ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸುತ್ತೆ. ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಸ್ವಾಭಾವಿಕ, ಮಾಡಲಿ, ಏನ್ ಮಾಡಕ್ಕಾಗಲ್ಲ. ಸರ್, ಈಗ 5 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ ಇನ್ನೂವರೆಗೂ ಸಹಿತ ಗೊಂದಲ ಇದೆ ಅನ್ನುವಂಥದ್ದು, ಚಿತ್ರದುರ್ಗ ಮತ್ತೆ ರಾಯಚೂರು. ಗೊಂದಲ ಏನಿಲ್ಲ, ಕನ್ಸಲ್ಟ್ ಮಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾರೆ. 22ನೇ ತಾರೀಕು ಫೈನಲೈಸ್ ಮಾಡ್ತಾರೆ. ಸರ್, ಸದಾನಂದ ಗೌಡ್ರು ವಿಚಾರದಲ್ಲೂ ಕೂಡ ಅವ್ರನ್ನ ಕಾಂಗ್ರೆಸ್ಗೆ ಸೆಳೆಬೇಕು ಅನ್ನುವಂತ ಕಾಂಗ್ರೆಸ್ನವ್ರದ್ದು ನೀವೇ ಹೇಳೋ ಪ್ರಕಾರ ಮಾಧ್ಯಮದಲ್ಲಿ ಬರ್ತಿರೋ ಸುದ್ದಿಯನ್ನು ನೋಡಿದಾಗ ಅವ್ರಿಗೆ ಸರಿಯಾದಂತ ಅಭ್ಯರ್ಥಿಗಳೇ ಎಲ್ಲೂ ಸಿಗ್ತಾ ಇಲ್ಲ. ಹಾಗಾಗಿ ಬಿಜೆಪಿಯಲ್ಲಿ ಯಾರ್ಯಾರು ಅತೃಪ್ತರಿದ್ದಾರೆ ಅವರನ್ನು ತರೋಕೆ ವಿಶ್ವ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಒಂದು ರೀತಿ ನಾಚಿಕೆಗೇಡಿನ ಸಂಗತಿ. ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂತ ಅಭ್ಯರ್ಥಿಗಳಿಲ್ಲ ಅನ್ನೋದಾದ್ರೆ ಇನ್ನು ಚುನಾವಣೆ ಫಲಿತಾಂಶದ ಬಗ್ಗೆ ನೀವು ಯೋಚನೆ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಸರಿಯಾದ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಹೀಗಾಗಿ ಅವರದ್ದೇ ಒಂಥರ ಗೊಂದಲ. ಸರ್, ಈ ಅಸಮಾಧಾನ ನಿನ್ನೆ ನಿನ್ನೆ ಸಭೆ ನಡೀತಲ್ಲ, ಆ ಸಭೆಯಲ್ಲಿ ಈ ಅಸಮಾಧಾನಗಳ ಕುರಿತು ಚರ್ಚೆ ಆಯ್ತಾ? ಅದೆಲ್ಲ ಏನ್ ನಡೀತು ಚರ್ಚೆಗಳು, ಅದೆಲ್ಲ ಇಲ್ಲಿ ಚರ್ಚೆ ಮಾಡಕ್ ನಾನು ಇಷ್ಟಪಡೋದಿಲ್ಲ. ಒಟ್ಟಾರೆ ಎಲ್ಲವೂ ಚರ್ಚೆ ಮಾಡಿದ್ದೇವೆ, ಎಲ್ಲವೂ ಸರಿ ಹೋಗುತ್ತೆ. ಮೋದಿಯವರ ನೇತೃತ್ವದಲ್ಲಿ, ಅಮಿತ್ ಶಾಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು, ಮತ್ತೊಮ್ಮೆ ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನುವಂತ ಅಪೇಕ್ಷೆ ಇರೋದ್ರಿಂದ ನಾನು ಕೇಳ್ತೇನೆ ಕಾಂಗ್ರೆಸ್ನ ಮುಖಂಡರಿಗೆ, ನಿಮ್ ಮುಂದೆ ಪ್ರಧಾನಿ ಅಭ್ಯರ್ಥಿ ಹೆಸರು ಯಾರಿದ್ದಾರೆ, ಒಂದ್ ಹೆಸರು ಹೇಳಿ ನೋಡೋಣ. ಸರ್, ಈಗ ರಾಯಚೂರು ಮತ್ತು ಚಿತ್ರದುರ್ಗದಲ್ಲಿ ಹಾಲಿ ಸಂಸದರಿದ್ದಾರೆ, ಆದ್ರೂ ಕೂಡ ಇಷ್ಟು ತಡ ಯಾಕೆ ಅಂತ? ಯಾಕಂದ್ರೆ ಉಳಿದಂತೆ ಎಲ್ಲ ಕಡೆ ಕೂಡ ಮೊದಲ ಚರ್ಚೆ ಮಾಡಕ್ ಇಷ್ಟಪಡಲ್ಲ. ಅದರದೇ ಆದಂತ ಒಂದು ಕಾರಣ ಇದೆ, ಚರ್ಚೆಗಳಾಗಿದೆ, ಒಂದು ಅಂತಿಮ ತೀರ್ಮಾನ ತಗೊಳ್ಳಿ. ಸರಿ, ಜೆಡಿಎಸ್ ನಾಯಕರುಗಳು ಅಸಮಾಧಾನ ವ್ಯಕ್ತಪಡಿಸಿದ್ರೆ ನಾವು ಕೇವಲ 2 ಸೀಟಿಗೆ ನಾವು ಮೈತ್ರಿ ಮಾಡ್ಕೋಬೇಕಾಗಿತ್ತು ಅಂತ. ಅಂದ್ರೆ ಏನಾದ್ರು ಜೆಡಿಎಸ್ ಇಷ್ಟೇ ನಿಮ್ಗೆ ಹೇಳಕ್ ಇಚ್ಛೆ ಕೊಡುವಂತದ್ದು. ಜೆಡಿಎಸ್ನವ್ರ ಮುಖಂಡರುಗಳು ಇನ್ಕ್ಲೂಡಿಂಗ್ ದೇವೇಗೌಡರು, ಕುಮಾರಸ್ವಾಮಿ ಎಲ್ಲರೂ ಸಹ ನಮ್ ಜೊತೆಗೆ ಇರ್ತಾರೆ. ಅಂತಿಮವಾಗಿ ಏನ್ ತೀರ್ಮಾನ ನಮ್ಮ ಹೈಕಮಾಂಡ್ ತಗೊಳುತ್ತೆ ಅದನ್ನ ಅವ್ರ ಮನವರಿಕೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಸರ್, ಕೆಲವು ಲಿಸ್ಟ್ ಗಳನ್ನ ಬಿಜೆಪಿ ಮೊದಲ ಹಂತದಲ್ಲಿ ಘೋಷಣೆ ಮಾಡೋ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳು ಕುಮಾರಸ್ವಾಮಿ ಅಂದ್ರೆ ಮೈತ್ರಿ ಪಾರ್ಟಿ ಚರ್ಚೆನೆ ಮಾಡಿಲ್ಲ, ಎಲ್ಲ ವಿಷಯಗಳು ನಮ್ಮ ಪಕ್ಷದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ಅವ್ರ ಸೀಟನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ, ಅದನ್ನು ಕೊಡೋದು. ಸರ್, ಈಗ ಇದು ಸರ್, ಈಶ್ವರಪ್ಪನವ್ರ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಕೋತೀವಿ ಅಂತ ಹೇಳ್ತಿಲ್ಲ, ಅದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು ಅಂತ? ಅದೇನು ರಿಯಾಕ್ಷನ್ ಕೊಡೋದಿಲ್ಲ. ಎಲ್ರು ಹೇಳಿದ್ದಾರೆ ಅವ್ರಿಗೆ ಆ ರೀತಿ ತೀರ್ಮಾನ ತಗೊಳ್ಬೇಡಿ ಅಂತ. ಇದ್ರ ಮೇಲೆ ಅಂತಿಮವಾಗಿ ಏನ್ ಮಾಡ್ತಾರೆ ನೀವೇನಾದ್ರೂ ಹೋಗೋರು ಮಾತಾಡೋದು, ಎಲ್ರು ಎಲ್ಲ ರೀತಿಯ ಮಾತನಾಡಿದ್ದಾರೆ.
ನಾನು ಸಹ ಅವ್ರನ್ನ ವಿನಂತಿ ಮಾಡಿದ್ದೇನೆ, ದಯಮಾಡಿ ಆ ರೀತಿ ಯಾವುದೇ ತೀರ್ಮಾನ ತಗೋಬೇಡಿ ಅಂತ. ಎಲ್ಲವೂ ಸರಿ ಹೋಗುತ್ತೆ ಅಂತ ತಿಳ್ಕೊಂಡು ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಾಗಿ ಯಾವತ್ತಿಂದ ಚುನಾವಣಾ ಪ್ರಚಾರವನ್ನ ಆರಂಭಿಸ್ತೀರಿ ಅಂತ? ಎಲ್ಲ ಘೋಷಣೆ ಆದ್ಮೇಲೆ, ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ, ಇನ್ಕ್ಲೂಡಿಂಗ್ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿ ಎಲ್ಲರೂ ಸಹ ಎಲ್ಲ ಕಡೆ ಪ್ರವಾಸ. ಧನ್ಯವಾದ. ಸರ್, ಈಗ ಮಾಧುಸ್ವಾಮಿ ಅವರು ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಮ್ಮನೆ ಇದ್ದವನ್ನ ಟೆಂಪ್ಟ್ ಮಾಡಿ ಈಗ ಟಿಕೆಟ್ ಕೊಡದೆ ನನ್ನನ್ನು ಅವಮಾನ ಮಾಡಿದ್ದಾರೆ, ಅದಕ್ಕೆ ನನಗೆ ಸಿಟ್ಟು ಬಂದಿರೋದು. ನಾನು ಮಾತಾಡ್ತೀನಿ ಮಾಧುಸ್ವಾಮಿ. ಧನ್ಯವಾದ. ಸರ್, ಜೆಡಿಎಸ್ ಎಷ್ಟು ಕ್ಷೇತ್ರ ಅನ್ನೋದು ಅಂತಿಮವಾಗಿ ಏನಾದ್ರು ಗೊತ್ತಿಲ್ಲಪ್ಪ, final ಆಯ್ತಾ ಸರ್? ಅಂತಿಮವಾಗಿ 22ಕ್ಕೆ ಗೊತ್ತಾಗುವಂಥದ್ದು, ಅದಕ್ಕೆ ಮುಂಚೆ ಏನು ಗೊತ್ತಾಗಲ್ಲ. ಧನ್ಯವಾದ. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.